ಹಾಯ್ ನಮಸ್ಕಾರ, ನನ್ನ ಹೆಸರು ದೀಪಿಕಾ. ನಾನು MS ಸೊಲ್ಯೂಷನ್ ಅಲ್ಲಿ ಡಾಟಾ ಎಂಟ್ರಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರಾಜೆಕ್ಟ್ಗೆ ರಿಕ್ವೆಸ್ಟ್ ಕೊಟ್ಟಾಗ ಸ್ಯಾಲ್ರಿ ಹಾಕ್ತಾರೋ ಇಲ್ವೋ ಅಂತ ಭಯ ಕಾಡ್ತಿತ್ತು. ಧೈರ್ಯ ಮಾಡಿ ಆ ಭಯದಲ್ಲೇ ವರ್ಕ್ ಮಾಡ್ತಿದ್ದೆ. ಯಾಕಂದ್ರೆ ಇವಾಗ ವರ್ಕ್ ಫ್ರಮ್ ಹೋಮ್ ಫೇಕ್ ಇದೆ ಎಲ್ಲ ಕಡೆ, ಅದಕ್ಕಾಗಿ ಡೌಟ್ ಇತ್ತು. ಆಮೇಲೆ ಫಸ್ಟ್ ಪ್ರಾಜೆಕ್ಟ್ಗೆ ಪೇಮೆಂಟ್ ಹಾಕಿದ್ಮೇಲೆ ನಂಬಿಕೆ ಬಂತು. ಫಸ್ಟ್ ಪ್ರಾಜೆಕ್ಟ್ ವರ್ಕ್ನ ಮಾಡುವಾಗ ಒಂದು ಫಾರ್ಮ್ನ 1/4 ಗಂಟೆ ಮಾಡ್ತಿದ್ದೆ. ತುಂಬ ಕಷ್ಟ ಆಗ್ತಿತ್ತು. ಆದರೂ ಹೋಗ್ತಾ ಹೋಗ್ತಾ ಸ್ಪೀಡಾಗಿ ಎಂಟ್ರಿ ಮಾಡೋದನ್ನ ಕಲಿತೆ. ಸ್ಪೀಡಾಗಿ ಎಂಟ್ರಿ ಮಾಡಬೇಕಾದ್ರೆ ಎಲ್ಲಿ ರಾಂಗ್ ಆಗ್ಬಿಡುತ್ತೋ ಅಂತ ತುಂಬ ಭಯ ಕಾಡ್ತಿತ್ತು. ಆದರೂ ಬೇಗ ಬೇಗ ಎಂಟ್ರಿ ಮಾಡಿ ಕ್ರಾಸ್ ಚೆಕ್ ಮಾಡ್ತಿದ್ದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಾವು ಫಾರ್ಮ್ನ ಎಂಟ್ರಿ ಮಾಡುವಾಗ ನಮ್ಮ ಗಮನ ಬೇರೆ ಕಡೆ ಹೋದ್ರೆ ಎಲ್ಲಿ ರಾಂಗ್ ಆಗ್ಬಿಡುತ್ತೋ, ಎಲ್ಲಿ ಟೈಮ್ ಆಗ್ಬಿಡುತ್ತೋ ಅಂತ ಭಯದಲ್ಲೇ ವರ್ಕ್ ಮಾಡ್ತಿದ್ದೆ. ಬಟ್ ಇವಾಗ ಆರಾಮಾಗಿ ಎಂಟ್ರಿ ಮಾಡೋದನ್ನ ಕಲ್ತಿದ್ದೀನಿ. MS ಸೊಲ್ಯೂಷನ್ಸ್ ಫೇಕ್ ಅಲ್ಲ ಅಂತ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಂಬಿಕೆ ಬಂದ್ಮೇಲೆ ಸೆಕೆಂಡ್ ಪ್ರಾಜೆಕ್ಟ್ ತಗೊಂಡೆ. ಸೆಕೆಂಡ್ ಪ್ರಾಜೆಕ್ಟ್ ಅಲ್ಲಿ 15,000 ಪೇಮೆಂಟ್ ನ ರೀಚ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ವರ್ಕ್ ನ ಮಾಡಿದ್ದೆ. ಬಟ್ 2,500 ಫಾರ್ಮ್ಗೆ 11 ರಾಂಗ್ ಆಗಿತ್ತು. ಅವಾಗ ತುಂಬಾ ಬೇಜಾರಾಯ್ತು. 10 ಮೇಲೆ ಒಂದೇ ಒಂದು ರಾಂಗ್ ಆಗಿ 15K ಅರ್ನ್ ಮಾಡಕ್ ಆಗ್ಲಿಲ್ವಲ್ಲ ಅಂತ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ 15K ಅರ್ನ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀನಿ. ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ 7,000 ಅರ್ನ್ ಮಾಡಿದೆ. ಸೆಕೆಂಡ್ ಪ್ರಾಜೆಕ್ಟ್ ಅಲ್ಲಿ 12,000 ಅರ್ನ್ ಮಾಡಿದೀನಿ. ಹಾಗಾಗಿ ಹೈಯೆಸ್ಟ್ ಪೇಮೆಂಟ್ ಆಗಿದೆ ನಂದು ಅಂತ ಕಂಪ್ನಿ ಕಡೆಯಿಂದ ಸರ್ಟಿಫಿಕೇಟ್ ಅಂಡ್ ಲ್ಯಾಪ್ಟಾಪ್ ಬ್ಯಾಗ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಏನ್ ನೋಡ್ತಿದ್ದೀರಾ, ನೀವು ಇದೇ ತರ ಅರ್ನ್ ಮಾಡಬೇಕು ಅಂತಂದ್ರೆ ಸರ್ಟಿಫಿಕೇಟ್ ಅಂಡ್ ಗಿಫ್ಟ್ ಸಿಗಬೇಕು ಅಂತ ಅನ್ಸಿದ್ರೆ MS ಸೊಲ್ಯೂಷನ್ ಗೆ ಬಂದು ಜಾಯಿನ್ ಆಗಿ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಫೇಕ್ ಇಲ್ಲ. ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಹಾಗೂ ಟ್ರಸ್ಟೆಡ್ ಅಂಡ್ ಲೀಗಲ್ ಆಗಿದೆ. MS ಸೊಲ್ಯೂಷನ್ಸ್ ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು MS ಸೊಲ್ಯೂಷನ್.